ನಾಗರತ್ನಂನವರು ಇದ್ರು ಆಗ ಅದಕ್ಕೆಲ್ಲ ಬಂದಿದ್ದು ಹೇಳ್ತಾ ಇದ್ದಿದ್ರು. ನಾಗರತ್ನಂನವರು ಏನಪ್ಪ ಅರಸು, ನೀನು ಜಟ್ಗಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತೀಯಲ್ಲ, ಜಟ್ಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀವಿ. ಇವರು ಎಲ್ಲ ಕೇಳಿದ್ರು, ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ ನಮ್ಮ ಇನ್ಮೇಲೆ ಜಟ್ಗಾ ಸಾಬ್ರಿಗೆ, ಕ್ಷೌರ ಮಾಡೋರಿಗೆ, ಇಂಥವ್ರಿಗೆ ಟಿಕೆಟ್ ಕೊಡೋದು, ಲಿಫ್ಟಿಕ್ ಹಾಕೊಂಡಿರೋರಿಗೆಲ್ಲ ಟಿಕೆಟ್ ಪತ್ರಿಕೆಲೆಲ್ಲ ಬಂದಿತ್ತು. ಹಾಗ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತೇನಾದ್ರೂ ಮಲಾವುಳ ಪದ್ಧತಿಯನ್ನ ರದ್ದು ಮಾಡಿದ್ದು, ಉಳುವವನಿಗೆ ಭೂಮಿ ಕೊಟ್ಟದ್ದು, ಲ್ಯಾಂಡ್ ಬಾಂಬ್ಸ್ ತಿದ್ದುಪಡಿ ಮಾಡಿ, ಇಂದಿರಾ ಗಾಂಧಿ ಅವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. 20 ವರ್ಷಗಳ ಕಾರ್ಯಕ್ರಮ, ಆಮೇಲೆ 20 ವರ್ಷದ ಕಾರ್ಯಕ್ರಮ, ಸಾಲ ಮನ್ನಾ, ಅನೇಕ ಪ್ರಗತಿಪರ ಕಾನೂನುಗಳನ್ನ ಮಾಡಿ ದೇವರಾಜ ಅರಸು ಒಂದು ರೀತಿ ಪ್ರಗತಿಪರ ಅರಸು ಮಂತ್ರಿದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಇವ್ರ ಪರವಾಗಿ ಕೆಲಸ ಮಾಡ್ತಾರೆ. ಹಾಗೇನೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ. ಈಗ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡ್ಬಿಟ್ಟಿದೀವಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಒಟ್ಟುರಿಯಿಂದ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡಕ್ ಹೋಗಲ್ಲ, ಸಮಯ ಇಲ್ಲ. ನಾನು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಮಾರ್ಪೇಟಲ್ಲಿ ಜಯಂತಿ ಹಬ್ಕೊಂಡಿದ್ದೀವಿ, ಸರ್ಕಾರ ಹೋಗ್ಬೇಕಾಗಿದೆ. ಜಾರ್ಜ್ ಇರ್ತಾರೆ, ಜಾರ್ಜು ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ, ಖಂಡ್ರೆ ಇರ್ತಾರೆ, ಸಲೀಮು ಇವರೆಲ್ಲ, ಚಂದ್ರಶೇಖರ್ ಇರ್ತಾರೆ. ಸೊ ನೀವೆಲ್ಲ ಫಂಕ್ಷನ್ ಮುಗಿಯೋರ್ಗೆ ಇರ್ಬೇಕು. ನಾನು ಹೇಳಿ ರಾಜೀವ್ ಗಾಂಧಿ ಅವರ ಬದುಕಿದೆಯಲ್ಲ, ಅವ್ರು ಮಾಡೋದಂತ ಕಾರ್ಯಕ್ರಮಗಳು ನಮಗೆ ದೇವರಾಜ ಅರಸು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಅವೇ ಮಾರ್ಗದರ್ಶನ. ಯಾಕಂದ್ರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ತಾಳಪ್ಪ, ಪ್ರೆಸ್ ಕಾನ್ಫರೆನ್ಸ್ ಇಲ್ಲಪ್ಪ, ಆಮೇಲೆ ಮಾತಾದ್ಮೇಲೆ ಅಲ್ಲಿ ಹೊರಗಡೆ ನಾನು ಅಲ್ಲಿ ವಿಧಾನಸೌಧ ಹತ್ರ ಮಾತಾಡೋಣ, ಆಮೇಲೆ ಭಾಷಣ ಮಾಡೋದು.